ರಾಜ್ಯದ ಮದ್ಯದ ಪ್ರಿಯರೇ ನೀವು ಈ ಒಂದು ಮದ್ಯದ ಬಾಟ್ಲಿಯನ್ನು ಮುಚ್ಚೋಕೆ ಅಥವಾ ಮುಟ್ಟೋಕ್ಕೂ ಮುನ್ನ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ ನಿಮಗೆ ಒಂದು ದೊಡ್ಡ ಶಾಕ್ ಆಗುತ್ತೆ. ಇನ್ನು ಮುಂದೆ ಎಣ್ಣೆ ಬಾಟ್ಲನ್ನು ನೀವು ಮುಟ್ಟಬೇಕು ಅಂತಂದ್ರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಬಾಟಲನ್ನು ಓಪನ್ ಮಾಡೋಕ್ಕೂ ಮುನ್ನ ನಿಮಗೆ ಒಂದು ಶಾಕ್ ಆದಿರುತ್ತೆ, ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಈ ವಿಚಾರವಾಗಿ ಎಣ್ಣೆ ಬಾಟ್ಲೇನಿದೆ ತುಂಬ ಇಷ್ಟಪಡೋರು ಪ್ರತಿನಿತ್ಯವೂ ಕೂಡ ಎಣ್ಣೆ ಬೇಕೇ ಬೇಕು ಅಂತ ಅನ್ನೋರು ಯೋಚನೆ ಮಾಡಬೇಕು. ಓಪನ್ ಮಾಡೋಕ್ಕೂ ಮುನ್ನ ನಿಮಗೆ ಕಷ್ಟ ಆಗುತ್ತೆ. ಮದ್ಯದ ಬೆಲೆ ಏರಿಕೆ ಮುಂದಾಗಿದೆ. ಈಗ ಸರ್ಕಾರ ದೊಡ್ಡ ಮಟ್ಟದ ಏರಿಕೆಯನ್ನು ಮಾಡೋಕ್ಕೆ ಚಿಂತನೆ ಮಾಡ್ತಾ ಇದೆ. 90 ಹೊಡಿಯೋಣ ಅಂತಂದರೆ ಅಂದರೆ 90 ಅಂತ ಅಂದ್ಕೊಳ್ಳಿ, 90 ಅಲ್ಲ, ನಿಮ್ಮ ಭಾಷೆಯಲ್ಲಿ 90 ಹೊಡಿಯೋಣ ಅಂತಂದ್ರೆ ಕೂಡ ಕಷ್ಟ ಆಗುತ್ತೆ. ಮದ್ಯದ ಬೆಲೆ 10% ಹೆಚ್ಚಳವನ್ನು ಮಾಡೋಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬೆನ್ನಲ್ಲೇ ಈಗ ಮದ್ಯದ ದರವನ್ನು ಏರಿಸೋಕೆ ಕೂಡ ಪ್ಲಾನ್ ಮಾಡ್ತಾ ಇದೆ. 40,000 ಕೋಟಿ ಸುಂಕವನ್ನು ಸಂಗ್ರಹಕ್ಕೆ ಅಬಕಾರಿ ಇಲಾಖೆ ಟಾರ್ಗೆಟ್ ಕೊಟ್ಟಿರೋದ್ರಿಂದ ಈ ರೀತಿಯಾದ ನಿರ್ಧಾರಕ್ಕೆ ಬಂದಿರುವಂಥದ್ದು. ಅಬಕಾರಿ ಇಲಾಖೆಯ ಒಂದು ಆದೇಶ ಇದು. ಯೋಚನೆ ಕೂಡ ಮದ್ಯದ ದರ ಪರಿಷ್ಕರಣೆಗೆ ಪ್ರಸ್ತಾವನೆ ಸಲ್ಲಿಸಿದೆ ಅಬಕಾರಿ ಇಲಾಖೆ. ಸರ್ಕಾರದ ಮುಂದೆ ಹೇಳಿರುವಂಥದ್ದು ಬಜೆಟ್ನಲ್ಲಿ ಮದ್ಯದ ದರವನ್ನು ಹೆಚ್ಚಳಿಸೋಕೆ ಸರ್ಕಾರ ಈಗ ಪ್ಲಾನ್ ಮಾಡ್ತಾ ಇದೆ. ಮಾರ್ಚ್ 6ರಂದು ಬಜೆಟ್ ಮಂಡನೆಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆ ಬಜೆಟ್ನಲ್ಲಿ ಮದ್ಯದ ದರವನ್ನು ಏರಿಕೆ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಅಬಕಾರಿ ಇಲಾಖೆ ಮನವಿ ಕೂಡ ಮಾಡಿದೆ ಸರ್ಕಾರದ ಜೊತೆ ಹೋಗಿ. ಸರ್ಕಾರದ 2,000 ಹಿಂತಿಗೆ ಏನು ಕೊಡ್ತಾ ಇದೆಯಲ್ಲ ಅಲ್ಲಿ ಕೊಟ್ಟು ಇಲ್ಲಿ ತಗೊಳ್ಳೋ ವಿಚಾರ ಅಷ್ಟೇ. ಗ್ಯಾರಂಟಿ ನೀಡಿ ಮತ್ತೊಂದು ಕಡೆ ಕಿತ್ಕೊಳ್ಳುವಂತಹ ಯೋಚನೆಯನ್ನು ಮಾಡ್ತಾ ಇದೆ ಸರ್ಕಾರ. ಹೀಗಾಗಿ ಮದ್ಯದ ಪ್ರಿಯರು ಏನಿದ್ದಾರೆ ಅವರು ಮದ್ಯದ ಬಾಟ್ಲಿಯನ್ನು ಮುಟ್ಟೋಕ್ಕೂ ಮುಂಚೆ ಎಣ್ಣೆ ಬಾಟ್ಲಿಯನ್ನು ಮುಟ್ಟೋಕೆ ನೀವು ಯೋಚನೆ ಮಾಡಬೇಕು. ಯಾಕಂದರೆ ಇನ್ಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ರೇಟ್ಗಳನ್ನು ಕೂಡ ಜಾಸ್ತಿ ಮಾಡಿದ್ದಾಯಿತು. ಆದರೆ ಈ ಎಣ್ಣೆಯ ವಿಚಾರದಲ್ಲಿ ಅಬಕಾರಿ ಇಲಾಖೆಗೆ ಇಂತಿಷ್ಟು ಅಂತ ಟಾರ್ಗೆಟ್ ಕೊಡಲಾಗುತ್ತೆ. ಆ ಟಾರ್ಗೆಟನ್ನು ಮುಟ್ಟಲೇಬೇಕು. ಅದಕ್ಕೋಸ್ಕರ ಬೆಲೆಯನ್ನು ಏರಿಕೆ ಮಾಡಲೇಬೇಕಾಗುತ್ತೆ. ಅಬಕಾರಿ ಇಲಾಖೆ ಯೋಚನೆ ಮಾಡ್ತಾ ಇದೆ. ಸರ್ಕಾರದ ಬಳಿ ಕೂಡ ಹೋಗಿ ಹೇಳಿದೆ 90 ಹೊಡೆಯೋಣ ಅಂದರೆ ರೇಟ್ ಜಾಸ್ತಿ ಆಯ್ತಲ್ಲ ಗುರು ಅಂತ ಯೋಚನೆ ಮಾಡಬೇಕು. ಮದ್ಯದ ಬೆಲೆ 10% ಏರಿಕೆ ಮಾಡೋಕೆ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ಯಾಕಂತಂದರೆ ನಮ್ಮ ಜನ ಎಷ್ಟು ಏರಿಕೆ ಮಾಡಿದ್ರು ಕೂಡ ಕುಡಿಯೋದು ಬಿಡೋದಿಲ್ಲ. ಅದಕ್ಕೋಸ್ಕರ 40,000 ಕೋಟಿ ಸುಂಕವನ್ನು ಸಂಗ್ರಹಣೆ ಮಾಡಬೇಕಾಗಿದೆ ಅಬಕಾರಿ ಇಲಾಖೆ. ಅದರ ಟಾರ್ಗೆಟ್ ಅದು. ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಹೆಚ್ಚಳವನ್ನು ಮಾಡಲೇಬೇಕು. ಲೈಸೆನ್ಸ್ ವಿಚಾರದಲ್ಲಿಯೂ ಕೂಡ ಅಷ್ಟೇ. ಬಜೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರೇನು 17 ಬಜೆಟನ್ನು ಮಂಡನೆ ಮಾಡ್ತಾರೆ, ಅದರಲ್ಲಿ ಈ ವಿಚಾರವೂ ಕೂಡ ಇರುತ್ತೆ. ಮಾರ್ಚ್ 6ನೇ ತಾರೀಕಿನ ಬಜೆಟು. ಆ ಬಜೆಟ್ನಲ್ಲಿ ಈ ಎಣ್ಣೆಯ ದರವನ್ನು ಬಾಟ್ಲಿಗಳ ದರವನ್ನು ಏರಿಕೆ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದೆ. ಯಾಕಂದರೆ ಬೇರೆ ಯಾವುದ್ರಲ್ಲಾದರೂ ಮಾಡಿದ್ರೆ ಜನ ರೊಚ್ಚಿಗೆದೊಳ್ತಾರೆ. ಆದರೆ ಈ ವಿಚಾರದಲ್ಲಿ ಏನಾದರೂ ಜಾಸ್ತಿ ಮಾಡಿದ್ರೆ ಎಷ್ಟಾದರೂ ಮಾಡಲಿ ನಾವು ತಗೋತೀವಿ ಅನ್ನುವಂಥ ನಿರ್ಧಾರದಲ್ಲಿ ಜನ ಇರ್ತಾರೆ ಕೆಲವರು. ಯಾಕಂದರೆ ಈ ವಿಚಾರದಲ್ಲಿ ಬಂದು ಸ್ಟ್ರೈಕ್ ಮಾಡೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಸರ್ಕಾರ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಬಕಾರಿ ಇಲಾಖೆ ಅದರ ಅಧಿಕಾರಿಗಳು ಅದರ ಮಂತ್ರಿಗಳು ಕೂಡ ಸರ್ಕಾರದ ಹತ್ರ ಹೋಗಿ ಮನವಿ ಮಾಡಿದರೆ ಈ ರೀತಿಯಾಗಿ ಪ್ಲಾನ್ ಮಾಡೋಣ, ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಯಾರು ನೀವು ಪ್ರತಿನಿತ್ಯವೂ ಕೂಡ ನಮಗೆ ಬೇಕೇ ಬೇಕು ಅನ್ನುವಂಥ ವಿಚಾರದಲ್ಲಿ ಇರ್ತಿರೋ ಎಣ್ಣೆಯನ್ನು ಅವರು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲ ಎಷ್ಟಾದರೂ ಸರಿ ನಮಗೆ ತಗೊತೀವಿ, ಸರ್ಕಾರ ಏನಾದರೂ ಮಾಡ್ಕೊಳ್ಳಿ ಅನ್ನೋದಿದ್ದರೆ ಸ್ವಲ್ಪ ದುಡ್ಡನ್ನು ಜಾಸ್ತಿ ಅಂದರೆ ತೆಗೆದು ಇಡಬೇಕಾಗುತ್ತೆ. 10ರಿಂದ 12% ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಕೂಡ ಆಗ್ಬೋದು. ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಆಗಿದೆ. ಹೀಗಿರುವಾಗ ಅದರ ಜೊತೆಗೆ ಈ ರೀತಿಯಾಗಿ ಮದ್ಯದ ಬೆಲೆಯನ್ನು ಕೂಡ ಏರಿಕೆ ಮಾಡಿದ್ರೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕು. ಇನ್ನು ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಹಣ ಬೇಕಾಗುತ್ತೆ ಅಭಿವೃದ್ಧಿ ಕೆಲಸಗಳಿಗೆ. ಈ ಅಬಕಾರಿ ಇಲಾಖೆಯಿಂದ ತೆಗೆದುಕೊಳ್ಳುವಂತಹ ನಿರ್ಧಾರ. ಯಾಕಂದರೆ ನೋಡಿ, ಅಬಕಾರಿ ಇಲಾಖೆ ಯಾವ ಇಲಾಖೆಯಲ್ಲೂ ಆದರೂ ನಷ್ಟ ಆಗ್ಬೋದು. ಇದರಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ನಷ್ಟ ಆಗೋ ರೀತಿಯಲ್ಲಿ ಇಲ್ಲ. ಯಾವಾಗಲೂ ಕೂಡ ಹಣವನ್ನು ತೆಗೆದುಕೊಡುವಂತಹ ಇಲಾಖೆ ಅಂದರೆ ಅದು ಅಬಕಾರಿ ಇಲಾಖೆ. ಹೀಗಾಗಿ ಈ ಇಲಾಖೆಯಿಂದಾನೇ ಸರ್ಕಾರ ಹಣವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ಈಗ ಅದೇ ನಿಟ್ಟಿನಲ್ಲಿ ಮಾರ್ಚ್ 6ರಂದು ಬಜೆಟ್ ಇರೋ ಕಾರಣದಿಂದ ಆ ಬಜೆಟ್ನಲ್ಲಿ ಇದ್ರ ಬಗ್ಗೆ ಪ್ರಸ್ತಾವನೆ ಆಗುತ್ತೆ. 2,000 ಕೊಡ್ತಾ ಇದ್ದಾರೆ, ಇನ್ನು ಫ್ರೀ ಅಕ್ಕಿ ಕೊಡ್ತಾ ಇದ್ದಾರೆ, ಬಸ್ ಕೊಟ್ಟಿದ್ದಾರೆ. ಇವೆಲ್ಲ ಯೋಜನೆಯ ಜೊತೆಗೆ ಸರ್ಕಾರ ಒಂದು ಕಡೆ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ. ಒಬ್ರಿಗೆ ಕೊಡ್ತಾ ಇದೆ, ಇನ್ನೊಬ್ರ ಹತ್ರ ಕಿತ್ಕೊಳ್ತಾ ಇದೆ. ಅಲ್ಲೇ ಒಂದು ರೀತಿಯಾಗಿ ಮ್ಯಾಚ್ ಮಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಸರ್ಕಾರಕ್ಕೆ ಏನಾಗ್ತಾ ಇದೆ ಅಂತಂದರೆ ಇನ್ನೂ ಕೂಡ ದುಡ್ಡು ಬೇಕಾಗಿದೆ, ಸಾಕಾಗ್ತಾ ಇಲ್ಲ. ಹೀಗಿರುವಾಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.